ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಕೇವಲ 1 ನಿಮಿಷ ನೀವು ಗ್ಯಾಸ್ ಹಚ್ಚಿದ್ರೆ ಸಾಕು, 3 ನಿಮಿಷದ ಈ ಒಂದು ಸ್ವೀಟ್ ರೆಸಿಪಿ 3 ಪದಾರ್ಥಗಳನ್ನು ಬಳಸಿ ಪಾಕ ಮಾಡಬೇಕು ಅನ್ನೋ ಜಂಜಾಟ ಕೂಡ ಇಲ್ಲದೆ ಬಾಯಲ್ಲಿಟ್ಟರೆ ಬೆಣ್ಣೆಯಂತೆ ಕರಗೋಗುವಂತಹ ಈ ಬರ್ಫಿನ ತುಂಬಾ ಸಿಂಪಲ್ಲಾಗಿ ಬಿಗಿನರ್ಸ್ ಕೂಡ ಈಸಿಯಾಗಿ ಮಾಡ್ಕೊಳ್ಬಹುದು. ಬನ್ನಿ ಈ ರೆಸಿಪಿನ ಹೇಗೆ ಮಾಡೋದು ಅಂತ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ, ಹಾಗೆ ಎಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ಈ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಇಲ್ಲಿ ಮೊದಲಿಗೆ ನಾನು ಒಂದು ಚಿಕ್ಕ ಮಿಕ್ಸರ್ ಜಾರ್ನ ತಗೊಂಡು 1 ಬಟ್ಲಾಗುವಷ್ಟು ಪುಟಾಣಿನ ಸೇರಿಸ್ತಾ ಇದ್ದೀನಿ. ಪುಟಾಣಿನ ಹುರ್ಗಡ್ಲೆ ಅಂತಲೂ ಕೂಡ ಹೇಳ್ತಾರೆ. ಅದಕ್ಕೆ ರುಚಿಯಾಗಿ ನಾನಿಲ್ಲಿ 1 ಬಟ್ಲಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. 1 ಬಟ್ಲು ಪುಟಾಣಿಗೆ 1 ಬಟ್ಲಾಗುವಷ್ಟು ಸಕ್ಕರೆ ಕರೆಕ್ಟಾಗಿ ಆಗುತ್ತೆ ರುಚಿ. ಜೊತೆಗೆ ಫ್ಲೇವರ್ಗೋಸ್ಕರ ನಾನಿಲ್ಲಿ 2 ಏಲಕ್ಕಿನ ಸೇರಿಸಿ ಆದಷ್ಟು ಇದನ್ನು ಪೂರ್ತಿ ನೈಸಾಗಿ ಪೌಡ್ರ್ ಥರ ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಗ್ರೈಂಡ್ ಮಾಡಿದಾಗಿದೆ. ಈ ಥರ ಪೂರ್ತಿ ನೈಸಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಇದನ್ನು ಸ್ವಲ್ಪ ನಾನಿಲ್ಲಿ ಪಕ್ಕಕ್ಕೆ ತಿಡ್ತಾ ಇದ್ದೀನಿ. ಈ ಕಡೆ ಸ್ಟವ್ನ ಆನ್ ಮಾಡಿ ಒಂದು ಪಾತ್ರೆಗೆ ಒಂದು ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ತುಪ್ಪನ ಸೇರಿಸಿದ್ದೀನಿ. ತುಪ್ಪನ ನಾವಿಲ್ಲಿ ಪೂರ್ತಿ ಬಿಸಿ ಆಗೋವರೆಗೂ ಕಾಯಿಸ್ಕೊಳ್ಳೋದೇನು ಬೇಡ. ತುಪ್ಪ ಕರಗಿದೆ ಅಂದಮೇಲೆ ಸ್ವಲ್ಪ ಅದು ಬಿಸಿಯಾಗಿ ಆಗುತ್ತೆ. ಅಷ್ಟರಲ್ಲಿ ನಾವು ಸ್ಟವ್ನ ಆಫ್ ಮಾಡಿ ಈ ಒಂದು ಮಿಶ್ರಣಕ್ಕೆ ತಕ್ಷಣಕ್ಕೆ ನಾವಿಲ್ಲಿ ಗ್ರೈಂಡ್ ಮಾಡಿದಂತಹ ಪುಟಾಣಿ ಸಕ್ಕರೆನ ಸೇರಿಸಬೇಕಾಗುತ್ತೆ. ತೀರಾ ಬಿಸಿಯಾಗೂ ಕೂಡ ತುಪ್ಪ ಇರಬಾರ್ದು, ಸ್ವಲ್ಪ ಬಿಸಿಯಾಗಿದ್ದರೆ ಸಾಕು. ತೀರಾ ಬಿಸಿ ಇದೆ ಅಂದರೆ ನೀವು ಸ್ವಲ್ಪ ತುಪ್ಪನ ಆರಿಸ್ಕೊಂಡು ನಂತರ ಈ ಒಂದು ಗ್ರೈಂಡ್ ಮಾಡಿದಂಥ ಮಿಶ್ರಣ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ತಗೊಳ್ಬೇಕಾಗುತ್ತೆ. ಈ ಸ್ವಲ್ಪ ಬಿಸಿ ಇರುವಂತಹ ತುಪ್ಪದಲ್ಲೇ ಹಾಕಿರ್ತಕ್ಕಂಥ ಸಕ್ಕರೆ ಕೂಡ ಚೆನ್ನಾಗಿ ಕರಗಿ ಈ ಒಂದು ಸ್ವೀಟ್ ಅನ್ನೋದು ಸಖತ್ತಾಗಿ ತಯಾರಾಗುತ್ತೆ. 1 ಬಟ್ಲು ಪುಟಾಣಿ, 1 ಬಟ್ಲು ಸಕ್ಕರೆ, ಹಾಗೆಯೇ ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ತುಪ್ಪನ ಬಳಸಿ ಈ ಸ್ವೀಟನ್ನು ನೀವು ಕರೆಕ್ಟ್ ಆದಂಥ ಮೆಜರ್ಮೆಂಟಲ್ಲಿ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಈ ಒಂದು ಸ್ವೀಟ್ ರೆಡಿಯಾಗುತ್ತೆ. ಬಿಗಿನರ್ಸ್ ಕೂಡ ನೀವು ಆರಾಮಾಗಿ ಈ ಸ್ವೀಟನ್ನು ರೆಡಿ ಮಾಡ್ಕೊಳ್ಬಹುದು. ಪೂರ್ತಿಯಾಗಿ ತುಪ್ಪದಲ್ಲಿ ಈ 2 ಮಿಶ್ರಣನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ. ನೋಡಿ, ಈ ಥರ ಒಂದು ಟೆಕ್ಸ್ಚರಲ್ಲಿ ಈ ಒಂದು ಬರ್ಫಿ ಮಿಶ್ರಣ ರೆಡಿಯಾಗಿದೆ. ಬರ್ಫಿ ಸೆಟ್ ಮಾಡೋದಕ್ಕೆ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸನ್ನು ತಗೊಂಡು ಅದಕ್ಕೆ ಸ್ವಲ್ಪ ಬಟರ್ ಪೇಪರ್ನ ಹಾಕಿ ಈ ರೆಡಿ ಮಾಡಿದಂಥ ಮಿಶ್ರಣ ಸೇರಿಸಿ ಈಸಿಯಾಗಿ ಈ ಥರ ಕೈನಿಂದಲೇ ನಾನಿಲ್ಲಿ ಸ್ವಲ್ಪ ಫ್ಲ್ಯಾಟಾಗಿ ಹಾಗೆಯೇ ಸ್ವಲ್ಪ ಮೀಡಿಯಮ್ ದಪ್ಪದಾಗಿ ಈ ಬರ್ಫಿ ಶೇಪನ್ನು ಕೊಟ್ಟಿದ್ದೀನಿ. ನೀವು ಎಷ್ಟು ತೆಳುವಾಗಿ ಬೇಕೋ, ಯಾವ ಥರ ಬೇಕೋ ನೀವು ಈ ಬರ್ಫಿನ ಸೆಟ್ ಮಾಡ್ಕೊಳ್ಬೋದು. ಈ ಥರ ಸ್ವಲ್ಪ ಚೌಕಾಕಾರಕ್ಕೆ ಇದನ್ನು ಸೆಟ್ ಮಾಡಿ ಇವಾಗ ನಿಮ್ಮ ಇಷ್ಟದ ಆಕಾರಕ್ಕೆ ಈ ಬರ್ಫಿನ ನೀವು ಕಟ್ ಮಾಡ್ಬೋದು. ನಾನಿಲ್ಲಿ ಸಿಂಪಲ್ಲಾಗಿ ಚೌಕಾಕಾರಕ್ಕೆ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಇದು ಸಾಫ್ಟ್ ಆಗಿರುತ್ತೆ. ಈ ಬರ್ಫಿ ಪೂರ್ತಿಯಾಗಿ ಸೆಟ್ ಆಗೋದಕ್ಕಿಂತ ಮುಂಚೆನೇ ನಾವು ಈ ಥರ ಕಟ್ ಮಾಡಿಬಿಟ್ರೆ ಈಸಿಯಾಗಿ ಈ ಥರ ನಾವು ಶೇಪಾಗಿ ಇದನ್ನು ಕಟ್ ಮಾಡ್ಕೊಳ್ಬೋದು. ಇಲ್ಲ ತೀರ ಗಟ್ಟಿ ಆದಮೇಲೆ ಇದನ್ನು ನಾವು ಶೇಪಾಗಿ ಕಟ್ ಮಾಡ್ಕೊಳಕ್ಕೆ ಹೋದರೆ ಸ್ವಲ್ಪ ಕಠಿಣ ಅಂತ ಅನಿಸ್ಬೋದು. ನೋಡಿ, ಎಲ್ಲನೂ ಕೂಡ ನಾನಿಲ್ಲಿ ಈ ಥರ ಶೇಪಾಗಿ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ ಹೊತ್ತು ಇದನ್ನು ನಾನು ಸೆಟ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಬೇಗ ಸೆಟ್ ಆಗಲಿ ಅಂತ ಇಲ್ಲಿ ನಾನು ಫ್ರಿಜ್ನಲ್ಲಿ ಒಂದು 10 ನಿಮಿಷ ಇಟ್ಟು ತಗೊಳ್ತಾ ಇದ್ದೀನಿ. ಒಂದು 10 ನಿಮಿಷದಲ್ಲಿ ಚೆನ್ನಾಗಿದ್ದು ಗಟ್ಟಿಯಾಗಿಬಿಡುತ್ತೆ. ನಿಮ್ಮ ಹತ್ರ ಫ್ರಿಜ್ ಇಲ್ಲ ಅಂದರೆ ನೀವು ಆಚೆನೇ 1 ಗಂಟೆಗಳ ಕಾಲ ನೀವು ಬಿಡಿ, ಗಾಳಿಗೆ ಚೆನ್ನಾಗಿದ್ದು ಸೆಟ್ ಆಗುತ್ತೆ. ಇವಾಗ ನೋಡಿ, ಒಂದು 10 ನಿಮಿಷ ನಾನಿಲ್ಲಿ ಸೆಟ್ ಮಾಡಿದ್ದಾಗಿದೆ. ನೋಡ್ತಾ ಇದ್ರಲ್ಲ, ಬರ್ಫಿ ಚೆನ್ನಾಗಿ ರೆಡಿ ಆಗಿದೆ. ಇವಾಗ ಒಂದು ತಟ್ಟೆನ ತಗೊಂಡು ಈ ಥರ ಉಲ್ಟಾ ಮಾಡಿದ್ರೆ ಸಾಕು, ಬರ್ಫಿ ಈಸಿಯಾಗಿ ಬಂದ್ಬಿಡುತ್ತೆ. ಈ ಸ್ವೀಟ್ ಮಾಡೋದಕ್ಕೆ ನಾವು ಮುಖ್ಯವಾಗಿ ತುಪ್ಪನ ಜಾಸ್ತಿ ಬಳಸಬಾರ್ದು. ಅರ್ಧ ಬಟ್ಲಿಗಿಂತ ಸ್ವಲ್ಪ ಕಡಿಮೆ ತುಪ್ಪನ ಬಳಸಿ ನೋಡಿ, ಪರ್ಫೆಕ್ಟ್ ಆಗಿರುವಂಥ ಬರ್ಫಿನ ನೀವು ರೆಡಿ ಮಾಡ್ಕೊಳ್ಬೋದು. ಸ್ವಲ್ಪ ನೀವು ತುಪ್ಪ ಏನಾದರೂ ಜಾಸ್ತಿ ಹಾಕ್ಬಿಟ್ರೆ ಬರ್ಫಿ ಸ್ವಲ್ಪ ಸಾಫ್ಟಾಗಿ ಬಂದ್ಬಿಡುತ್ತೆ. ಹಾಗಾಗಿ ಮುಂಚೆನೇ ನಾವೇನು ಶೇಪ್ ಕೊಟ್ಟಿದ್ನಲ್ಲ ಅದ್ರ ಮೇಲೆ ಇವಾಗ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಈಸಿಯಾಗಿ ಈ ಬರ್ಫಿನ ನಾವು ಬಿಡಿ ಬಿಡಿಯಾಗಿ ರೆಡಿ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಈಸಿಯಾಗಿ ಪಾಕ ಇಲ್ಲದೇ ಒಂದೇ 1 ನಿಮಿಷ ಗ್ಯಾಸ್ ಹಚ್ಚಿ ಮಾಡಿರ್ತಕ್ಕಂಥ ಈ ಸ್ವೀಟನ್ನು ಬಾಯಲ್ಲಿಟ್ಟರೆ ಸಾಕು, ಹಾಗೆ ಬೆಣ್ಣೆಯಂತೆ ಕರಗೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ. ಯಾವುದೇ ಬೇಕರಿ ಬರ್ಫಿ ಅಥವಾ ಅಂಗಡಿ ಬರ್ಫಿಗಿಂತ ರುಚಿಲಿ ಕಡಿಮೆ ಇರೋದಿಲ್ಲ. ತುಂಬಾ ಸಿಂಪಲ್ಲಾಗಿ ರೆಡಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ಈ ಥರ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಹೋಗ್ತಾ ಬರ್ತಾ ಬಾಯಿಗೆ ಹಾಕ್ಕೊಂಡು ಡಬ್ಬಿನೇ ಖಾಲಿ ಮಾಡಿಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸಾಫ್ಟಾಗಿ ರೆಡಿಯಾಗಿದೆ ಅಂತ. ಈ ಚಿಕ್ಕವರಿದ್ದಾಗ ನೀವು ಅಂಗಡಿಗಳಲ್ಲಿ ಕೊಂಡು ತಿಂದಿರ್ತೀರಾ ಹಾಲ್ಕೋವಾ ಅಂತ. ಸೇಮ್ ಅದೇ ಒಂದು ಟೇಸ್ಟಲ್ಲೇ ಈ ಬರ್ಫಿನ ರೆಡಿ ಮಾಡ್ಕೊಳ್ಬೋದು. ಆದರೆ ಹಾಲ್ಕೋವಾನ ಮೈದಾ ಹಿಟ್ಟನ್ನು ಬಳಸಿ ಮಾಡಿರ್ತಾರೆ. ನಾವಿಲ್ಲಿ ಪುಟಾಣಿ ಹಿಟ್ಟನ್ನು ಬಳಸಿ ಯಾವುದೇ ಪಾಕ ಇಲ್ಲದೆ ಎಷ್ಟು ಸುಲಭವಾಗಿ ಮಾಡ್ಬೋದು ಅಂತ ನೀವೇ ನೋಡಿದ್ರಲ್ಲ ಸ್ನೇಹಿತರೆ. ಹಾಗಿದ್ರೆ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ.
ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆ. ಹಾಗೆಯೇ ಮನೆ ಗೃಹಿಣಿ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ರೆಸಿಪಿ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.